ಸಿರುಗುಪ್ಪ ನಗರದ ಕಮ್ಮುವಾರಿ ಕಲ್ಯಾಣ ಮಂಟಪದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಪೊಲೀಸರ ವಿರುದ್ಧ ಆರೋಪಗಳ ಸುರಿಮಳೆಯೇ ಕೇಳಿಬಂದಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪನ್ನೇಕರ್ ಅಧ್ಯಕ್ಷತೆಯಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಎಸ್ಪಿ ಡಾಕ್ಟರ್ ಸುಮನ್ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಸಭೆಯಲ್ಲಿ ಮಾತನಾಡಿದಂತಹ ಸಾರ್ವಜನಿಕರು ತಾಲೂಕಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಾದ ಮಟ್ಕಾ, ಅಕ್ರಮ ಮರಳು ದಂಧೆ, ಜೂಜು, ಇಸ್ಪೀಟ್ ದಂಧೆ, ಅಕ್ರಮ ಪಡಿತರ ಅಕ್ಕಿ ಸಾಗಾಟ ಎಗ್ಗಿಲ್ಲದೆ ನಡೀತಾ ಇದೆ. ನಗರ ಸೇರಿದಂತೆ ತಾಲೂಕಿನ ಎಲ್ಲೆಡೆಯಲ್ಲಿ ಅಕ್ರಮ ಮದ್ಯ ಮಾರಾಟದಂತಹ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾ ಇದ್ರು ಕೂಡ ಪೊಲೀಸರು ಮಾತ್ರ ಏಕೆ ಮೌನ ವಹಿಸಿದ್ದಾರೆ ಅಂತ ಹೇಳಿ ಕಾರಣ ತಿಳಿತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಸಾರ್ವಜನಿಕ ಸ್ಥಳಗಳಾದ ಬಸ್ ನಿಲ್ದಾಣ, ಶಾಲಾ ಕಾಲೇಜುಗಳ ಬಳಿಯಲ್ಲಿ ಹಾಗೂ ತಾಲೂಕು ಕ್ರೀಡಾಂಗಣ ಸೇರಿದಂತೆ ಮುಖ್ಯ ವೃತ್ತಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯೊಂದಿಗೆ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗೆ ಮುಂದಾಗಬೇಕು ಅಂತ ಹೇಳಿ ಆಗ್ರಹಿಸಿದರು. ಇನ್ನು ಎಲ್ಲಾ ಸಮಸ್ಯೆಗಳನ್ನ ಶಾಂತಚಿತ್ತದಿಂದ ಆಲಿಸಿದಂತ ಎಸ್ಪಿ ಸುಮನ್ ಪನ್ನೇಕರ್ ಅವರು, ನೀವು ತಿಳಿಸಿದ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಶ್ರಮವನ್ನ ವಹಿಸ್ತೇನೆ, ವಿಚಾರಣೆ ನಡೆಸಿ ನಮ್ಮ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ಹೇಳಿದ್ರು. ಇನ್ನು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಸಾರ್ವಜನಿಕರ ಸಹಕಾರವೂ ಕೂಡ ಅಗತ್ಯವಾಗಿದೆ ಅಂತ ಹೇಳಿದ್ರು. ಈ ವೇಳೆ ಸಿರುಗುಪ್ಪ ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕರಾದಂಥ ಮಾಲತೇಶ ಕೂನಬೇವ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೆ ಸಾರ್ವಜನಿಕರು ಉಪಸ್ಥಿತರಾಗಿದ್ದರು. ಮೊಬೈಲ್ ನಂಬರ್ ನೋಟ್ ಮಾಡ್ಕೊಳ್ಳಿ. ತುಂಬಾ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಬಂದ್ರೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದು ಕಷ್ಟ ಆಗುತ್ತೆ ನಮಗೆ. ಬಟ್ ಇನ್ಫಾರ್ಮೇಶನ್ ತುಂಬಾ ಕ್ಲಿಯರ್ ಇರಬೇಕು. ಯಾವ ಊರಲ್ಲಿ ಅಥವಾ ಯಾವ ಏರಿಯಾದಲ್ಲಿ ಯಾವ ಕಾಲೋನಿಯಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ, ಅಕ್ರಮ ಮಾಡ್ತಾ ಇದ್ದಾರೆ, ಎಷ್ಟು ಗಂಟೆಗೆ ಜಾಸ್ತಿ ನಡೀತದೆ ಅನ್ನುವಂಥದ್ದು, ಮತ್ತೆ ಯಾವ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಿದ್ದು, ಅದಕ್ಕಿಂತ ಮುಂದುವರೆದು ಯಾವ ಗೇಟ್ಗೆ ಬರುತ್ತೆ ಅನ್ನೋದು ಹೇಳಿದ್ರು ನಮ್ಗೆ ತುಂಬಾ ಒಳ್ಳೆಯದು. ನಮ್ಮ ಅಧಿಕಾರಿ ಸಿಬ್ಬಂದಿಗಳದ್ದು ಏನು ಕರ್ತವ್ಯ ಲೋಪ ಇರುತ್ತೆ, ಅದಕ್ಕೂ ನಾನು ಕ್ರಮ ತಗೊಳ್ಳಿಕ್ಕೆ ಅವಕಾಶ ಆಗುತ್ತೆ. ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ, 948080. ಕಾಲ್ ಮಾಡಿದ್ರೆ ತುಂಬಾ ಕಾಲ್ಗಳು ಬಂದ್ರೆ ಕಷ್ಟ. ನಿಮ್ಮ ವಾಟ್ಸ್ಆ್ಯಪ್ ಅಲ್ಲಿ ಏನಿದೆ ಕಂಟೆಂಟ್ ಬರೆದು ಕಳಿಸಿ, ನಿಮ್ಮ ನಂಬರ್ನ ನಾನು ಅನಾನಿಮಸ್ ಆಗಿರ್ತೇನೆ, ಯಾರ ನಂಬರ್ ಕೂಡ ಎಲ್ಲಿ ಫಾರ್ವರ್ಡ್ ಆಗ್ತೀನಿ. ಅದು ಮೊನ್ನೆ ರಾಜಕಾರಣಿಗಳ ಮಧ್ಯೆ ನಡೀತು. ಬಟ್ ಅದು ರಾಜಕಾರಣಿಗಳ ಮಧ್ಯೆ ಮುಂದಿನ ದಾಳಿ ಇವತ್ತು ನಡೀತಾ ಇದೆ. ಸುತ್ತಮುತ್ತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ವನ್ಯಜೀವಿಗಳ ಮೇಲೆ ಹಲವಾರು ವರ್ಷಗಳಿಂದ ಅನೇಕ ಮುಂದಿನ ದಾಳಿಗಳು ನಡೀತಾ ಇದೆ. ನಾವು ಅಂದ್ಕೊಂಡಿದ್ದೀವಿ ಬರೀ ಪೊಲೀಸರು ಮಾತ್ರ ಕನ್ವಿನ್ಸ್ ಮಾಡ್ತಾರೆ ಅಂತ. ಆದರೆ ಸ್ವಾಮಿ ಪೊಲೀಸರನ್ನ ಪ್ರತಿ ಹಳ್ಳಿಗೂ 10ರಿಂದ 20 ಲೈಸೆನ್ಸ್ ಇರೋಂಥ ಗಲ್ಗಳು. ಅದನ್ನೆಲ್ಲ ಯಾಕೆ ಹೋಗ್ರಿ? ನೀವು ಕುದಿರೋರು ನೀವು ಕೊಟ್ರ, ನಾವು ಕೊಟ್ರ? ಅದು ನನ್ನ ಪ್ರಶ್ನೆ. ಅದೇ ರೀತಿಯಾಗಿ ನಮ್ಮ ಭಾಗದಲ್ಲಿ ಅನೇಕ ವರ್ಷಗಳಿಂದ ಜಿಂಕೆಗಳು, ಆಮೇಲೆ ನವಿಲುಗಳು ಸಂಖ್ಯೆ ಬಹಳಷ್ಟು ಇತ್ತು. ಎಲ್ಲರೂ ತಮ್ಮ ಸಮಸ್ಯೆ ಇರ್ತಾವಲ್ಲ, ದಯಮಾಡಿ ಒಂದು ಬೈ ಒಂದು ಏನಾದರೂ ಸಮಸ್ಯೆಗಳಿದ್ದಾವೆ ದಯಮಾಡಿ ಮೇಡಮ್ ಅವರು ಹೇಳಿ. ಎಲ್ರಿಗೂ ನಮಸ್ಕಾರ. ಸಿರುಗುಪ್ಪ ಕಡೆಗೆ ಇದೇ ಮೊದಲನೇ ಸರ್ತಿ ನಾನು ಭೇಟಿ ಕೊಡ್ತಾ ಇದ್ದೇನೆ. ತುಂಬಾ ಜನ ಬೇರೆ ಬೇರೆ ಠಾಣೆಗಳಿಂದ ಬರ್ತಾ ಇದ್ದಾರೆ ಆಕ್ಚುಲಿ. ಸೊ ಹಾಗಾಗಿ ನಾವೇ ಒಂದ್ಸತಿ ಎಲ್ಲ ಜೊತೆಗೆ ಏನಿದೆ ಸಮಸ್ಯೆಗಳು ಕೇಳ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಜನಸಂಪರ್ಕ ಏನಿದೆ ನೀವು ಹೇಳಿದ್ರೆ, ನಿಮ್ಮ ಅರ್ಜಿಗಳು ಏನಾದರೂ ಇದ್ರೆ ನಾನು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.